ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಇಸ್ಲಾಂ ಧರ್ಮದ ಮುಖ್ಯ ಗುರುಗಳು, ಇದಕ್ಕೆ ನಾವು ಉರ್ದು ಭಾಷೆಯಲ್ಲಿ ಹಜರತ್ ಅಮೀರ್ ಶರಿಯತ್ ಮೌಲಾನಾ ಸಗೀರ್ ಅಹಮದ್ ಸಾಹೇಬರು ನಿಧನ ಆಗಿದೆ. ಇವತ್ತು ಭಾಳ ಒಳ್ಳೆಯ ವ್ಯಕ್ತಿ, ಎಲ್ಲ ಧರ್ಮಗಳ ಬಗ್ಗೆ ಅಪಾರವಾದಂಥ ಗೌರವ, ಎಲ್ಲ ಜಾತಿ ಧರ್ಮಗಳ ಬಗ್ಗೆ ಅಪಾರವಾದಂಥ ಗೌರವ, ಮತ್ತು ಇಲ್ಲೇ ವಿದ್ಯಾಭ್ಯಾಸ ಪಡೆದು ಅರಬ್ಬಿ ಕಾಲೇಜಲ್ಲೇ ವಿದ್ಯಾಭ್ಯಾಸ ಪಡೆದು ಅರಬ್ಬಿ ಕಾಲೇಜಲ್ಲೇ ಗುರುಗಳಾಗಿ ಅರಬ್ಬಿ ಕಾಲೇಜಿಂದನೇ ಕರ್ನಾಟಕ ರಾಜ್ಯದ ಮುಸ್ಲಿಂ ಮುಖ್ಯ ಧರ್ಮಗುರುಗಳಾಗಿ ಇವರು ಇಲ್ಲಿ ಬೆಳೆದಿರೋಂಥ ವ್ಯಕ್ತಿ. ಭಾಳ ಸಹನೆ, ಶಾಂತಿಯುತವಾಗಿ ನಡ್ಕೊಳ್ಳೋಂಥ ವ್ಯಕ್ತಿ. ಇವತ್ತು ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಭಾಳ ಮುಖ್ಯವಾಗಿ ಜಾತ್ಯತೀತ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬಂದಿರೋವಂಥ ವ್ಯಕ್ತಿಗಳಿಗೆ ಇದೊಂದು ದುಃಖ ಬರುವಾದಂಥ ಘಟನೆ. ಇದು ಭರಿಸಲಾರದಂಥ ಒಂದು ನಷ್ಟ ಆಗಿದೆ. ಇವರು ಸಮುದಾಯಕ್ಕೆ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಅಂತ ಯಾವತ್ತೂ ಭಾವಿಸಿದ್ದಾರೆ. ಎಲ್ಲ ಪಕ್ಷಗಳ ಮುಖಂಡರುಗಳ ಜೊತೆಯಲ್ಲೂ ಸಹ ಒಳ್ಳೆ ನಡವಳಿಕೆ ಮತ್ತು ಒಳ್ಳೆ ನಂಟನ್ನು ಇಟ್ಕೊಂಡಿದ್ರು. ಎಲ್ಲರೂ ಬಂದು ಹೋಗ್ತಾಯಿದ್ರು. ಸುಮಾರು ಒಂದು 2 ತಿಂಗಳಿಂದ ಭಾಳ ಅನಾರೋಗ್ಯವಾಗಿದ್ದರು. ವಿಧಿವಶ ನಿನ್ನೆ ಅವರು ಈ ಪ್ರಪಂಚ ಬಿಟ್ಟು ಹೊರಟಿದ್ದಾರೆ. ಇದರಿಂದ ಭರಿಸಲಾರದಂಥ ಸಮುದಾಯಕ್ಕೆ ನಷ್ಟ ಆಗಿದೆ. 2019 CAA ಮತ್ತು NRC ಬಿಲ್ ಪಾಸಾಗಿತ್ತು. ಆ ಬಿಲ್ ವಿರುದ್ಧ ಪೂರ್ತಿ ರಾಷ್ಟ್ರಾದ್ಯಂತ ಅರ್ಥ ಆಗಲಿಲ್ಲ, ಬಿಲ್ ಏನು, ಹೇಗೆ, ಯಾವ ಥರ ಆಗುತ್ತೆ, ಏನು ಅಂತೇಳ್ಬಿಟ್ಟು ಭಾಳ ಗೊಂದಲ ಇತ್ತು. ಜನರಲ್ಲಿ ಅಶಾಂತಿಯುತವಾದಂಥ ವಾತಾವರಣ ಉದ್ಭವ ಆಗಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಅಮೀರ್ ಶರಿಯತ್ತು ಧರ್ಮಗುರುಗಳು ಅಂಥ ಸಂದರ್ಭದಲ್ಲಿ ಪೂರ್ತಿ ಮುಸ್ಲಿಂ ಸಮುದಾಯಕ್ಕೆ ಗಡಿಬಿಡಿ ಮಾಡ್ಕೋಬೇಡಿ, ಈ ಬಿಲ್ಲನ್ನು ಸ್ಟಡಿ ಮಾಡಬೇಕಾಗಿದೆ, ಈ ಬಿಲ್ಲು ಏನು, ಹೇಗೆ, ಇದನ್ನೆಲ್ಲ ನಾವು ಪರಿಶೀಲಿಸಬೇಕಾಗುತ್ತೆ, ನಾವೆಲ್ಲ ವಿಚಾರಿಸಿ ಆಮೇಲೆ ಏನೋ ಮುಂದೋಡೋಣ ಅಂತೇಳ್ಬಿಟ್ಟು ಸಮುದಾಯಕ್ಕೆ ಭಾಳ ಒಳ್ಳೆಯವಾದ ಒಂದು ಶಾಂತಿಯುತವಾಗಿ ನಡ್ಕೊಳ್ಳಿ, ನೀವು ಯಾವುದೇ ಕಾರಣಕ್ಕೂ ರೋಡ್ಗಳಲ್ಲಿ ಬರೋದು, ಗಲಾಟೆಗಳಲ್ಲಿ, ಗಲಭೆಗಳಲ್ಲಿ ಭಾಗವಹಿಸೋದು ಅದನ್ನೆಲ್ಲ ಮಾಡ್ಕೋಬೇಡಿ, ಶಾಂತಿಯುತವಾಗಿ ನಾವು ಪ್ರೊಟೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕಡೆನೂ ಭಾಳ ಒಳ್ಳೆಯದಂಥ ಮೆಸೇಜನ್ನು ಕೊಟ್ಟಿದ್ದರು. ಹಾಗಾಗಿ ಮುಸ್ಲಿಂ ಸಮುದಾಯದಲ್ಲಿ ಧರ್ಮಗುರುಗಳ ಒಂದು ಮಾತಿಗೆ ತುಂಬ ಬೆಲೆ ಇತ್ತು. ಈ ಮೊದಲಲ್ಲಿ ಸ್ಟಡಿ ಮಾಡ್ತಾಯಿದ್ದೀನಿ. ನಮ್ಮ ಪ್ರಿನ್ಸಿಪಲ್ ಇವತ್ತು ನಮ್ಮ ಬಿಟ್ಟು ಹೋಗಿದ್ದಾರೆ. ನಮಗೆ ತುಂಬ ಪೇನ್ ಆಗ್ತಾ ಇದ್ದಾರೆ. ಇವರು ಇಲ್ಲಿ 45-50 ಇಯರ್ಸ್ ಅವರು ಇಲ್ಲಿ he sacrificed his life here, so we are very painable to see him. We cannot have any words to say about him. ನಮಗೆ ಏನು ಶಬ್ದ ಇಲ್ಲ ಅವ್ರ ಬಗ್ಗೆ ಹೇಳೋಕ್ಕೆ. ತುಂಬ ನೋವು ನಮ್ಮ ಸ್ಟೂಡೆಂಟ್ಸ್ಗೆ ನೋಯಿತು, ಅವ್ರಿಗೆ ನಮಗೆ ಮಾತಾಡೋಕ್ಕೆ ಏನು ಅಷ್ಟು ಶಬ್ದ ಇಲ್ಲ. ಎಲ್ಲರ ಜೊತೆ ನಿಜವಾಗಿ ಎಲ್ಲ ಹೇಳಬೇಕು, ಏನಿದೆ ಅವರು ಎಲ್ಲ ಲೈಫ್ ಸರ್. ನಾವು ಏನು ಹೇಳಬೇಕು, ಅವ್ರ ಎಲ್ಲ ಲೈಫ್ ನಮಗೆ ಮಸಾಲೆ ರಾ ಅಂತ ಹೇಳ್ತೀವಿ ಉರ್ದುದಲ್ಲಿ. ಅವ್ರು ಏನೇನು ಮಾಡಿದಾರೆ ಆ ಬಗ್ಗೆ ನಾವು ವಿ ಶುಡ್ ಐ ಕ್ಯಾನ್ ನಾಟ್ ಬೇರ್ ದಿ ಪೇನ್ ಸರ್. ಇವತ್ತು ಜನವರಿ 12, 2026 ನಮ್ಮ ಆತ್ಮೀಯ ಗುರುಗಳಾದ ಹಜರತ್ ಮೌಲಾನಾ ಸಮೀರ್ ಅಹಮದ್ ಖಾನ್ ಸಾಹಬ್ ರಶಾದಿ, ಪ್ರಾಂಶುಪಾಲರು ದಾರುಲ್ ಉಲೂಮ್ ಸಬೀಲ್ ರಶಾದ್ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದ ಅಮೀರ್ ಶರಿಯತ್ ಎಂಬ ಉನ್ನತ ಹುದ್ದೆಯಲ್ಲಿದ್ದ ಗುರುಗಳು ಇವತ್ತು ಬಹಳ ದಿನ ಕಾಲ ಅನಾರೋಗ್ಯದಿಂದ ಬಳಲಿ ಇವತ್ತು ನಿಧನ ಹೊಂದಿದ್ದಾರೆ, ನಮ್ಮನ್ನಗಲಿದ್ದಾರೆ. ಇದು ನಮಗೋಸ್ಕರ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ, ಇಡೀ ನಮ್ಮ ಭಾರತ ದೇಶಕ್ಕೆ ತುಂಬಲಾರದಷ್ಟ ನಷ್ಟವಾಗಿದೆ. ಬಹಳ ಸರಳ ಜೀವಿ, ಏಕತೆ ಮತ್ತು ಸೌಹಾರ್ದತೆ ಎಲ್ಲ ಧರ್ಮಗಳನ್ನು ಒಗ್ಗೂಡಿಸಿ ಈ ದೇಶದ ಸಂವಿಧಾನದ ಪ್ರಕಾರ ಎಲ್ಲರೂ ಇಲ್ಲಿ ಜೀವಿಸಲು, ಎಲ್ಲರ ಹಕ್ಕುಗಳಿಗೋಸ್ಕರ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟು ಹೋರಾಟ ಮಾಡಿದ ಒಂದು ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಇಲ್ಲ. ಇದು ತುಂಬಲಾರದ ನಷ್ಟವಾಗಿದೆ. ಮತ್ತು ಹಜರತ್ ಅಮೀರ್ ಶರಿಯತ್ ಅವರ ಅನುಯಾಯಿಗಳು, ಅವರು ಇಷ್ಟಪಡುವವರು ಮತ್ತು ಅವರ ಶಿಷ್ಯರು ಬರೀ
ನಮ್ಮ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತ ದೇಶದಲ್ಲಿ ಮತ್ತು ಮಲೇಷಿಯಾ, ಶ್ರೀಲಂಕಾ ಮತ್ತು ವೆಸ್ಟ್ ಇಂಡೀಸ್ ಇಂಥ ದೇಶಗಳಲ್ಲೂ ಅವರ ಶಿಷ್ಯರು ಇಲ್ಲಿ ಬಂದು ಅವರ ಹತ್ರ ಪಾಠವನ್ನು ತೆಗೆದುಕೊಂಡು ಹೋಗಿ ಅವರ ಏನು ಸಲಹೆ ಇತ್ತು ತಮ್ಮ ತಮ್ಮ ರಾಜ್ಯಗಳಲ್ಲಿ ತಮ್ಮ ತಮ್ಮ ದೇಶಗಳಲ್ಲಿ ಹೋಗಿ ಅದೇ ಅವರ ಮದ್ರಸಾ ಮತ್ತು ಮಸೀದಿಗಳಲ್ಲಿ ಎಲ್ಲ ಜನತೆಗೆ ಒಂದಾಗಿಸಲು ಕರ್ತವ್ಯಗಳನ್ನು ಮಾಡುತ್ತಿದ್ದಾರೆ, ನಡೆಸುತ್ತಿದ್ದಾರೆ.